ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀನಾದೇನಾ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಗುಲಾಬಿನ ಹಸೆಮಣೆಗೆ ಕರ್ಕೊಂಬರ್ತಾರೆ. ಗುಲಾಬಿ ಹಸೆಮಣೆಗೆ ಮೇಲೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಒಂದ್ಸರಿ ವೇದ ಮತ್ತು ವಿಕ್ರಮ್ನ ತಿರುಗಿ ನೋಡ್ತಾಳೆ. ವೇದ ಮತ್ತು ವಿಕ್ರಮ್ನ ನೋಡಿ ಒಂದು ಸ್ಮೈಲ್ ಕೊಟ್ಟು ಹಸೆಮಣೆ ಮೇಲೆ ಕೂರ್ತಾಳೆ ಗುಲಾಬಿ. ಪುರೋಹಿತರು ಈ ಕಡೆ ಮಂತ್ರ ಹೇಳ್ತಾ ಇರ್ತಾರೆ. ಪುರೋಹಿತರು ಹಾರ ಕೊಟ್ಟು ಒಬ್ರಿಗೊಬ್ರು ಹಾರ ಬಯಸ್ಕೊಳ್ರಿ ಹೇಳ್ದಾಗ ತುಂಬಾ ಖುಷಿಯಿಂದ ವೀರನ್ ಕುತ್ತಿಗೆಗೆ ಹಾರ ಹಾಕಿದ್ರೆ ವೀರನ್ ಕುತ್ತಿಗೆಗೆ ಗುಲಾಬಿ ಹಾರ ಹಾಕ್ತಾಳೆ. ಆದ್ರೆ ವೀರ ಮಾತ್ರ ತುಂಬಾ ಬೇಜಾರಿಂದ ಸಪ್ಪೆ ಮೊರೆ ಹಾಕೊಂಡು ಗುಲಾಬಿ ಕುತ್ತಿಗೆಗೆ ಹಾರ ಹಾಕಕ್ ಹೋಗ್ತಾನೆ. ಆಗ ಬಾವ ಮುಖದಲ್ಲಿ ಒಂದ್ ಸ್ವಲ್ಪ ಸ್ಮೈಲ್ ಇರ್ಲಿ ಅಂತ ವೇದ ಹೇಳ್ತಾಳೆ. ಅವಾಗ ವೀರ ಹೀ ಅಂತ ಅಲ್ಲಿ ಬಿಡ್ತಾನೆ. ಈ ಕಡೆ ದಾಮೋದರ್ಗೂ ಕೂಡ ಮಾವ ಏನ್ ಮಾವ ನೀವು ಈ ರೀತಿ ಮುಖ ಇಟ್ಕೊಂಡಿದ್ದೀರಾ, ನಗ್ಬಾರ್ದ ಅಂತ ವೇದ ಹೇಳ್ತಾಳೆ. ದಾಮೋದರ್ ಇದು ಬೇರೆ, ಇದೊಂದು ಕಡಿಮೆ ಆಗಿತ್ತು ಅಂತ ಹೇಳ್ತಾನೆ. ಹಾರ ಬದಲಾಯಿಸ್ಕೊಂಡ ತಕ್ಷಣ ಇಬ್ರು ಸೇರಿ ತಾಳಿಗೆ ಪೂಜೆ ಮಾಡ್ತಾರೆ. ಇದನ್ನೆಲ್ಲರ ಹತ್ರ ಮುಟ್ಟಿಸ್ಕೊಂಡು ಆಶೀರ್ವಾದ ತಗೊಂಬನ್ನಿ ಅಂತ ವೇದನ್ ಕೈ ಮೇಲೆ ಇಟ್ಟಿರೋ ತಾಳಿನ ಕೊಡ್ತಾರೆ ಪುರೋಹಿತರು. ವೇದ ಅದನ್ನ ತಗೊಂಡು ಎಲ್ಲರಿಂದ ಮುಟ್ಟಿಸ್ಕೊಂತ ಬರ್ತಾ ಇರ್ತಾಳೆ. ದಾಮೋದರ್ ಹತ್ರ ತಗೊಂಡ್ಬರ್ತಾಳೆ. ಆಗ ದಾಮೋದರ್ ಇವಳು ನಮ್ಮನೆಗೆ ಲಾಯಕ್ಕಾದವಳಲ್ಲ ಹೇಳ್ತಾನೆ. ಆಗ ವೇದ ನಾನು ಕೂಡ ನಿಮ್ಮನೆಗೆ ಲಾಯಕ್ಕಾದವಳಲ್ಲ, ನಾನ್ ಸೊಸೆಯಾಗಿ ನಿಮ್ಮನೆಗೆ ಬಂದಿಲ್ವಾ ವೇದ ಕೇಳ್ದಾಗ ಇದು ನನ್ನ ಮಗ ಮಾಡಿರೋ ದಡ್ ಕೆಲ್ಸ. ದಾಮೋದರ್ ಹೇಳ್ದಾಗ ಇದು ನಿಮ್ ಇನ್ನೊಬ್ಬ ಮಗನ ದಡ್ ಕೆಲ್ಸ ಅಂತ ವೇದ ಹೇಳ್ತಾಳೆ. ಇದರಿಂದ ನಿನಗೆ ಒಳ್ಳೇದಾಗಲ್ಲ ಅಂತ ದಾಮೋದರ್ ಹೇಳ್ದಾಗ ಮಾವ ನಿಮ್ ಮನೆಗೆ ಬಂದಾಗ ನಾನು ಲಗೇಜ್ ಸಮೇತ ಇದಕ್ಕೂ ರೆಡಿಯಾಗಿ ಬಂದಿದ್ದೀನಿ, ಇಲ್ಲ ನನಗೇನು ಹೊಸ್ತಲ್ಲ, ಸುಮ್ನೆ ಆಶೀರ್ವಾದ ಮಾಡಿ ಟೈಮ್ ಆಗ್ತಿದೆ ಅಂತ ವೇದ ಹೇಳ್ತಾಳೆ. ದಾಮೋದರ್ ಕೈನ ಎತ್ತಿ ತಾಳಿ ಮೇಲೆ ಇಡ್ಸಿ ಅವಳೇ ಆಶೀರ್ವಾದ ತಗೋತಾಳೆ. ಭಾಸ್ಕರ್ ತಾತನ ಎದುರುಗಡೆ ಬಂದು ತಾತ ನೀವು ಮಾಡಲ್ವಾ ಅಂದಾಗ ಭಾಸ್ಕರ್ ತಾತ ಸುಮ್ನೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ. ಈ ಕಣ್ಣಿಂದ ಏನೇನ್ ನೋಡ್ಬೇಕು ಅಂತ ಭಾಸ್ಕರ್ ತಾತ ನಗ್ತಾ ಇರ್ತಾರೆ. ಬಾಲ ಮತ್ತೆ ಮುನ್ನ ಅದಕ್ಕೆ ಏನದ್ಕೆ ಇದು ಗುಸು ಗುಸು ಪಿಸು ಪಿಸು ಮಾತು ಮೀರೋಗ್ತಿದೆ, ಬೇಗ ಬನ್ನಿ ಅಂತ ಹೇಳಿದಾಗ ಏನ್ ಮಾಡ್ಲಪ್ಪ ಇವರೇ ನನ್ನನ್ನು ಮಾತಾಡಿಸ್ತಾ ನಿಂತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ತಾಳಿನ ತಗೊಂಡೋಗಿ ಪುರೋಹಿತರ ಕೈಗೆ ಕೊಡ್ತಾಳೆ. ಹಿರಿಯನ್ ಕೈಗೆ ತಾಳಿ ಕೊಟ್ಟಾಗ ಅವ್ನು ತುಂಬಾ ಪಶ್ಚಾತ್ತಾಪದಿಂದ ತಾಳಿನೇ ನೋಡ್ತಾ ಇರ್ತಾನೆ. ಕಟ್ಟಪ್ಪ ಅಂತ ಪುರೋಹಿತರು ಹೇಳ್ತಾರೆ. ದಾರಿ ಇಲ್ದೆ ವೀರ ಗುಲಾಬಿ ಕುತ್ತಿಗೆಗೆ ತಾಳಿ ಕಟ್ಟೇ ಬಿಡ್ತಾನೆ. ಇಂದ ಗುಲಾಬಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ವಿಕ್ರಮ್ ಬೆತಾಳ ನೀನ್ ಅನ್ಕೊಂಡಂಗೆ ಎಲ್ಲ ಆಯ್ತು, ಅನ್ಕೊಂಡಂಗೆ ಅಲ್ಲ ನಾವ್ ಅನ್ಕೊಂಡಂಗ ಆಯ್ತು ಅಂತ ಹೇಳು ಅಂತ ವೇದ ಹೇಳ್ತಾಳೆ. ನಮ್ಮಿಬ್ರಿಂದನು ಅಂತನಾ, ನಾವಿಬ್ರು ಗೆದ್ವಿ ಅಂತ ಹೇಳ್ತಾ ಇದೀಯಾ? ವಿಕ್ರಮ್ ಹೇಳ್ದಾಗ ಇಬ್ರು ಗೆದ್ದಿಲ್ಲ, ಗುಲಾಬಿ ಅವ್ರ ಪ್ರೀತಿ ಗೆದ್ದಿದೆ ವೇದ ಹೇಳ್ತಾಳೆ. ನಂತರ ಪುರೋಹಿತರು ಹಿರಿಯರ್ ಕಾಲಿಗೆಲ್ಲ ಬಿದ್ದು ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾರೆ. ಗುಲಾಬಿ ಮತ್ತೆ ವೀರ ಎದ್ದೋಗಿ ದಾಮೋದರ್ ಕಾಲಿಗೆ ಬೀಳ್ತಾರೆ. ದಾಮೋದರ್ ಆಶೀರ್ವಾದ ಮಾಡದೆ ಸುಮ್ನೆ ನಿಂತಿರ್ತಾರೆ. ನೋಡಿ ಮಾವ ಏನಿದು, ತಲೆ ಮೇಲೆ ಕೈ ಇಟ್ಟು 100 ಕಾಲ ಸುಖವಾಗಿ ಬಾಳಿ ಅಂತ ಆಶೀರ್ವಾದ ಮಾಡಿ ಅಂತ ವೇದ ಹೇಳ್ತಾಳೆ. ಗುಂಡಿಗೆ ಬಿದ್ದಾಗಿದೆ ಅಲ್ಲೇ ಬಿದ್ದು ಹಾಳಾಗೋಗ್ರಿ ಅಂತ ದಾಮೋದರ ಆಶೀರ್ವಾದ ಮಾಡ್ತಾನೆ. ಭಾಸ್ಕರ್ ತಾತನ ಹತ್ರ ಬಂದು ಆಶೀರ್ವಾದ ತಗೋತಾರೆ. ಈ ಕಡೆ ಸರಿ ಟೈಮ್ ಆಗುತ್ತೆ, ಬೇಗ ಹೋಗಿ ನಾಗರಕಟ್ಟೆಗೆಲ್ಲ ಪೂಜೆ ಮಾಡಿ ಬನ್ನಿ ಅಂತ ಶಕುಂತಲ ಹೇಳ್ತಾರೆ. ವೇದ ನಾವು ಅಲ್ಲಿ ಊಟದ ವ್ಯವಸ್ಥೆ ಆಗಿದೆಯೋ ಇಲ್ಲ ನೋಡ್ಕೊಳ್ಳೋಣವಾ ಅಂತ ಶಕುಂತಲ ಹೇಳಿದಾಗ ಅತ್ತೆ ಅಂತ ಹೇಳಿ ವೇದ ಮತ್ತೆ ಶಕುಂತಲ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ದಾಮೋದರ್ ಈ ಕಡೆ ಬಂದ್ಬಿಟ್ಟು ತಲೆಯೆಲ್ಲ ಇಚ್ಕೊಂತ ಇರ್ತಾರೆ. ಇಲ್ಲಿಗೆ ಭಾಸ್ಕರ್ ತಾತ ಬಂದ್ಬಿಟ್ಟು ದಾಮು ಇಲ್ಲೇನ ಮಾಡ್ತಾ ಇದೀಯ ಅಂತ ಕೇಳ್ತಾರೆ. ಜಾತ್ರೆ ನಡೀತಾ ಇದೆಯಲ್ಲ, ಇದೆಲ್ಲ ಯಾವ ಕರ್ಮ ಪಾಪ, ನಿನ್ನಿಂದ ಇಂಥ ಅಸಹ್ಯಗಳನ್ನೆಲ್ಲ ನೋಡೋದು. ದಾಮೋದರ್ ಹೇಳಿದಾಗ ಎತ್ತು ಕರ್ಮ ನೋಡ್ಲೇಬೇಕಲ್ಲಪ್ಪ ಅಂತ ಭಾಸ್ಕರ್ ತಾತ ಹೇಳಿದಾಗ ಇಲ್ಲಿ ನೋಡಕ್ಕಾಗ್ತಾ ಇಲ್ಲ ಪಾಪ, ಬೇಕಾದ್ರೆ ನೀವು ಹೋಗಿ ನೋಡಿ, ನಾನು ಮನೆಗೆ ಹೋಗ್ತೀನಿ ಹೇಳ್ಬಿಟ್ಟು ದಾಮೋದರಲ್ಲಿಂದ ಹೊರಡ್ತಾನೆ. ಕಡೆ ಗುಲಾಬಿ ವೀರನ್ನ ಹೇಳ್ಕೊಂಡ್ ಬರ್ತಾ ಇರ್ತಾಳೆ. ಅರಳಿ ಮರನ ಸುತ್ತಾಕ ಕೇಳಿದ್ದು ಯಾಕೆ ಕರ್ಕೊಂಡ್ ಬರ್ತಾ ಇದೀಯ ಅಂತ ವೀರ ಕೇಳ್ತಾನೆ. ನೋಡು ಮುತ್ತೈದೇರಿದ್ದಾರೆ, ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋಣ ಬಾ ಅಂತ ಗುಲಾಬಿ ಹೇಳ್ತಾಳೆ. ಅದಿಲ್ ಬೀದಿಲ್ ಹೋಗೋರ್ಗೆಲ್ಲ ಕಾಲಿ ಬಿದ್ದು ಆಶೀರ್ವಾದ ತಗೊಳಕಾಗುತ್ತಾ ಅಂತ ವೀರ ಹೇಳ್ತಾನೆ. ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋಣ ಬಾ, ಏನಾಗುತ್ತೆ ಅಂತ ನಾನು ನೋಡ್ತೀನಿ ಅಂತ ವೀರನ್ನ ಹೇಳ್ಕೊಂಡು ಗುಲಾಬಿ ಹೋಗ್ತಾಳೆ. ಆಗ ಅಲ್ಲಿದ್ದ ಮುತ್ತೈದೆಗೆ ಕಾಲಿ ಬೀಳ್ತಾರೆ. ಇಬ್ರು ಹೋಗಿ ದೀರ್ಘ ಸುಮಂಗಳಿ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಆ ವಾಯ್ಸು ಬೇರೆ ಯಾರ್ದು ಅಲ್ಲ, ಅದು ಗುಲಾಬಿ ತಾಯಿದ್ದೇ ಆಗಿರುತ್ತೆ. ಸರಿ ಹೋಗೋಣ ಬಾ ಅಂತ ಗುಲಾಬಿ ಹೇಳ್ದಾಗ ಹ್ಞೂ ಅಂತೇಳಿ ಅಲ್ಲಿಂದ ಇಬ್ರು ಹೊರಟೋಗ್ತಾರೆ. ಕಡೆ ಬಾಲ ಬೆಡ್ರೂಮ್ನ ಹೂವಲ್ಲಿ ಸಿಂಗರಿಸ್ತಾ ಇರ್ತಾನೆ. ಆಗ ಒಂದು ಹಾಡು ಹೇಳ್ತಾ ಇರ್ತಾನೆ ಬಾಲ. ಅಲ್ಲಿಗೆ ಮುನ್ನ ಬಂದ್ಬಿಟ್ಟು ಈ ಸಾಂಗ್ ಎಲ್ಲ ನೀನು ಸೂಟ್ ಆಗಲ್ಲ ಮಾಡ್ತಾ ಇದೀಯ ಅಂತ ಮುನ್ನ ಕೇಳ್ತಾನೆ. ಕಣ್ ಕಾಣೋದಿಲ್ವೇನೋ, ಹಿರಣ್ಣನ್ ಫಸ್ಟ್ ನೈಟ್ಗೆ ರೂಮ್ನ ಡೆಕೋರೇಷನ್ ಮಾಡ್ತಾ ಇದೀನಿ ಅಂತ ಬಾಲ ಹೇಳ್ಬಿಟ್ಟು ಕೈಲಿರೋ ತಟ್ಟೆ ಅಲ್ಲೇ ಇಟ್ಬಿಟ್ಟು ಏನೋ ಮುನ್ನ ಇದು ನಾವು ಜೀವನ ಪೂರ್ತಿ ಅವ್ರು ಮೊದಲನೇ ರಾತ್ರಿ ಇವ್ರ ಮೊದಲನೇ ರಾತ್ರಿ ಅಂತ ರೂಮ್ನ ಡೆಕೋರೇಷನ್ ಮಾಡೋದೇ ಆಗೋಯ್ತು, ಮೊದಲನೇ ರಾತ್ರಿ ಯಾವಾಗ ಆಗುತ್ತೋ ಅಂತ ಬಾಲ ತರ ನಾಟಕ ಆಡ್ತಾನೆ. ಮೊದಲು ಕಬಾಬಲ್ ಕಡ್ಡಿ ಅಲ್ಲಾಡ್ಸೋ ತರ ಇಲ್ಲಿ ಬಂದು ಕಡ್ಡಿ ಅಲ್ಲಾಡ್ಸೋದನ್ನ ಬಿಟ್ಬಿಡು, ಅಂದ್ರೆ ಲೈಫ್ ಲಾಂಗು ಒಂಟಿ ಪಿಶಾಚಿ ತರನೇ ಸಾಯ್ತೀಯಾ ಅಂತ ಹೇಳ್ದಾಗ ಅಂಥದ್ದೇನ್ ಮಾಡಿದ್ನೋ ನಾನು ಬಾಲ ಕೇಳ್ತಾನೆ. ಅಣ್ಣ ಅತ್ತಿಗೆನ ಡೆಕೋರೇಷನ್ ಮಾಡೋದಕ್ಕೆ ಕಳ್ಸೋದ್ ಬಿಟ್ಟು ನೀನೇ ಮಾಡ್ತಾ ಇದೀಯಲ್ಲ ಅಂತ ಹೇಳ್ದಾಗ ನೀನೇನ್ ಮುನ್ನ ಈ ರೀತಿ ಮಾತಾಡ್ತಾ ಇದೀಯಾ,
ಪಾಪ ಅವರು ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ದಾರೆ. ಹೆಲ್ಪ್ ಆಗ್ಲಿ ಅಂತ ನಾನು ಈ ರೀತಿ ಕೆಲಸ ಮಾಡ್ತಾ ಇದ್ದೀನಿ. ಬಾಲ ಹೇಳ್ತಾನೆ, ಮಾಡೋದು ಈ ರೀತಿ ಅಲ್ಲ ಕಣೋ, ಅವರಿಬ್ರಿಗೆ ಫಸ್ಟ್ ನೈಟ್ ಆಗೋ ತರ ಮಾಡ್ಬೇಕು, ಹೆಲ್ಪ್ ಅಂದ್ರೆ ಅಂತ ಮುನ್ನ ಹೇಳ್ತಾನೆ. ಹೇಗೋ ಅಂತ ಬಾಲ ಕೇಳ್ತಾನೆ. ಒಂದ್ ಕೆಲಸ ಮಾಡೋಣ, ನಾನು ಹೇಳ್ತೀನಿ ನೋಡು, ನಾವಿಬ್ರಿಗೆ ಆಚೆ ಹೋಗಿ ಅಣ್ಣ ಅತ್ತಿಗೆನ ಡೆಕೋರೇಷನ್ ಮಾಡೋದಕ್ಕೆ ಕಳ್ಸೋಣ. ಇಲ್ಲಿಗೆ ಬಂದು ಮೆತ್ತಗಿರೋ ಹಾಸಿಗೆ, ಅದ್ರ ಮೇಲೆ ಹಾಕಿರೋ ಘಮ ಘಮ ಅನ್ನೋ ಹೂವು, ಕಲರ್ ಕಲರ್ ಬಲೂನು, ಇದನ್ನೆಲ್ಲ ಡೆಕೋರೇಷನ್ ಮಾಡ್ತಾ ಮಾಡ್ತಾ ಹಾಗೆ ಇದನ್ನೆಲ್ಲ ನೋಡಿ ಮೂಡ್ ಬಂದ್ರೆ ಇನ್ನು 9 ತಿಂಗಳಲ್ಲಿ ನಮ್ಮ ಮನೇಲಿ ಒಂದು ಮಗು ಬರುತ್ತೆ. ಅಂದ್ರೆ ಮಿನಿ ವಿಕ್ರಮ ಮಿನಿ ವೇದ ಗ್ಯಾರಂಟಿ. ಅಲ್ಲ ಇದು ಒಳಿಲೇ ಇಲ್ವಲ್ಲೋ ಅಂತ ಬಾಲ ಹೇಳ್ತಾನೆ. ನೀನು ಸಿಂಗಲ್ ಆಗಿರೋದು ಅಂತ ಮುನ್ನ ಹೇಳ್ತಾನೆ. ಬಾಲ ಗುರಾಯಿಸ್ತಿರೋದ್ ನೋಡ್ಕೊಂಡು ಗುರಾಯಿಸಿ ಸಾಕು ಬಾ ಹೋಗೋಣ ಅಂತ ಮುನ್ನ ಹೇಳ್ತಾನೆ. ಕಾಫಿಲ್ ಬಿದ್ದಿರೋ ಬಿಸ್ಕೆಟ್ ತರ ಅವ್ರಿಬ್ರು ಕರ್ಗೋಗ್ಬಿಡ್ಬೇಕು ಅಂತ ಹೇಳಿ ಮುನ್ನ ಹೇಳ್ತಾನೆ. ಅವ್ರಿಲ್ ಕರ್ಗೋಗ್ತಾರೆ. 3ನೇ ಮಹಾಯುದ್ಧದ ತರ ಸಿಲ್ಲಿ ಮ್ಯಾಟರ್ಗೆ ಮತ್ತೆ ಯಾವ್ದಾದ್ರು ಜಗಳಕ್ಕೆ ಮುನ್ನುಡಿ ಬರೀತಾರವ್ರು ಅಂತ ಬಾಲ ಹೇಳ್ತಾನೆ. ಏನಾಗ್ಬೇಕು ಅದು ಟೈಮಿಗೆ ಆಗದೆ ಇರೋದಕ್ಕೆ ಈ ತರ ಮಹಾಯುದ್ಧಗಳು ನಡೆಯೋದು. ಮುನ್ನ ಹೇಳ್ತಾನೆ, ನೀನ್ ಹೇಳೋದು ಕರೆಕ್ಟು, ಅದಕ್ಕೆ ಮದ್ವೆ ಆಗಿಷ್ಟು ದಿನ ಆದ್ರೂ ಒಂಟಿಯಾಗಿ ಗೂಬೆಗಳ ತರ ಬದುಕ್ತಾ ಇದ್ದಾರೆ. ಬಾಲ ಹೇಳ್ತಾನೆ, ಅದಕ್ಕೆ ಆ ಒಂಟಿನ ಜಂಟಿ ಮಾಡೋಣ ಬಾ ಹೋಗೋಣ ಹೇಳಿ ಬಾಲ ಮುನ್ನ ಅಲ್ಲಿಂದ ಹೊರಡ್ತಾರೆ. ವಿಕ್ರಮ್ ಸೋಫಾದ ಮೇಲೆ ಕುತ್ಕೊಂಡು ಮದ್ವೆ ಅಂದ್ರೆ ಇಷ್ಟೆಲ್ಲ ಓಡಾಡ್ಬೇಕಾ, ಓಡಾಡಿ ಸಾಕಾಗೋಯ್ತು, ಯಾರೇ ಮಾತಾಡ್ಸಿದ್ರು ಕೋಪ ಉಫ್ ಅಂತ ನೆತ್ತಿಗೇರ್ಬಿಡುತ್ತೆ ಅಂತ ವಿಕ್ರಮ್ ಹೇಳ್ಕೊಂತ ಇರ್ತಾನೆ. ಸರಿ ಆಯ್ತು ಅಂತ ಹೇಳಿ ವೇದ ಅಲ್ಲಿಗೆ ಬಂದ್ಬಿಟ್ಟು, ನಿನಗೆ ರಿಲ್ಯಾಕ್ಸ್ ಆಗೋ ಒಂದು ಮದ್ದನ್ನ ಹೇಳ್ಕೊಡ್ತೀನಿ ಆಯ್ತಾ ಇಂತ ವಿಕ್ರಮ್ ತಲೆನ ಅಲ್ಲಾಡಿಸ್ತಾನೆ. ಬೆರಳಿಂದ ಎಡಗಡೆ ಮೂಗಿಗೆ ಬೆರಳನ್ನ ಇಟ್ಕೊಂಡು ಜೋರಾಗಿ ಬಲಗಡೆ ಮೂಗಿಂದ ಉಸಿರು ತಗೋ. ಮೂಗನ್ನ ಈಗ ಮುಚ್ಕೊಂಡು ಉಸಿರನ್ನ ಹೇಗೆ ತಗೊಳಕಾಗುತ್ತೆ ಅಂತ ವಿಕ್ರಮ್ ಕೇಳ್ತಾನೆ. ಈ ಹಿಂಗಲ್ಲ ಕಣೋ, ಮೂಗ್ ಮೇಲೆ ಬೆರಳಿಟ್ಕೋ, ಹೊರಗಡೆಯಿಂದ ಈ ಉಸಿರು ತಗೋ ಅಂತ ಪ್ರಾಣಾಯಾಮ ಹೇಳ್ಕೊಡ್ತಾ ಇರ್ತಾಳೆ. ಕಡೆ ವಿಕ್ರಮ್ ಹೇಗ್ ಇಟ್ಕೋಬೇಕು ಅಂತೆಲ್ಲ ಕೇಳ್ತಾ ಇರ್ತಾನೆ. ನೋಡಿ ವೇದ, ನಿನಗ್ ಪ್ರಾಣಾಯಾಮ ಹೇಳ್ಕೊಡೋದಕ್ಕೆ ಹೋಗಿ ನನ್ ಪ್ರಾಣನೇ ಹೊರಟೋಗುತ್ತೆ ಹೇಳ್ದಾಗ, ಅಯ್ಯೋ ಬೈಬೇಡ ಚಿನ್ನ, ನೀನೇ ಹೇಳ್ಕೊಡ್ಬೋದಲ್ವಾ ವಿಕ್ರಮ್ ಕೇಳ್ತಾನೆ. ಆಗ ಆಯ್ತು ನಾನೇ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ವಿಕ್ರಮ್ನ ಮೂಗ್ನ ಒಂದ್ ಕಡೆ ಸೈಡಿಂದ ಮುಚ್ಕೊಂಡು ಈಗ ಬಲಗಡೆಯಿಂದ ಉಸಿರು ತಗೋ ಅಂತ ವೇದ ಹೇಳ್ತಾಳೆ. ವಿಕ್ರಮ್ ತುಂಟಾಟ ಆಡಕ್ ಶುರು ಮಾಡ್ತಾನೆ. ಎಲ್ಲ ಆಡಿದ್ರೆ ರಿಲ್ಯಾಕ್ಸ್ ಆಗಲ್ಲ ಕಣೋ, ಇರು ಅಂತ ಹೇಳ್ಬಿಟ್ಟು ಮತ್ತೆ ಪ್ರಾಣಾಯಾಮ ಮಾಡ್ಸೋದಕ್ಕೆ ಶುರು ಮಾಡ್ತಾಳೆ. ಆಗ ವಿಕ್ರಮ್ ಮತ್ತೆ ತುಂಟಾಟ ಮಾಡೋದು, ವೇದನ್ ಕೈಗೆ ಮುತ್ಕೊಡೋದು ಮಾಡ್ತಾ ಇರ್ತಾನೆ. ನೋಡಿ ವೇದ, ತೆಗ್ದೊಂದ್ ಬಿಟ್ರೆ ನೋಡು ಅಂತ ವೇದ ಬೈದಾಗ, ರಿಲ್ಯಾಕ್ಸ್ ಆಗ್ಬೇಕು ಮಾಡ್ಸು ಅಂತ ವಿಕ್ರಮ್ ವೇದಂಗ್ ಹೇಳ್ತಾ ಇರ್ತಾನೆ. ಜೋರಾಗಿ ತಗೋಬೇಕು ಕಣೋ, ಬಿಡೋದಲ್ಲ ಅಂತ ಹೇಳಿದಾಗ, ಅಯ್ಯೋ ಇದೆಲ್ಲ ನನ್ನ ಕೈಲಿ ಆಗಲ್ಲ ಹೋಗೆ ವಿಕ್ರಮ್ ಹೇಳ್ದಾಗ, ಯಾಕೋ ರಿಲ್ಯಾಕ್ಸ್ ಆಗುತ್ತೆ ಮಾಡೋ ಅಂತ ವೇದ ಹೇಳ್ತಿರ್ತಾಳೆ. ರಿಲ್ಯಾಕ್ಸ್ ನಾನೇ ಮಾಡ್ಕೊಂತೀನಿ ಹೋಗು ಅಂತ ವಿಕ್ರಮ್ ಹೇಳ್ತಾನೆ. ಮತ್ತೆ ಅವಾಗ್ಲೇ ಇಲ್ಲ ಹೇಳ್ಕೊಡು ಹಾಗೆ ಅಂತೆಲ್ಲ ಹೇಳ್ದೆ, ನೀವು ಮೊಬೈಲ್ ನೋಡ್ಕೊಂಡು ಕಲಿತೀನಿ ನೀನ್ ಹೋಗಿ ಅಂತ ವಿಕ್ರಮ್ ಹೇಳ್ತಾನೆ. ನನ್ನ ಹತ್ರ ಕಲ್ತ್ರೆ ಏನಾಗುತ್ತೆ ನಿನಗೆ, ನಾನೇನ್ ಚುಸ್ತೀನ ಇಲ್ಲ ಕಸ್ತೀನ ವೇದ ಕೇಳ್ತಾಳೆ. ನೀನು ಚುಚ್ಚಲ್ಲ ಕಚ್ಚಲ್ಲ ಕಣೆ, ಕೂದ್ಲಿದ್ಯಲ್ಲ ಅದು ನನ್ನ ಮೈಗೆ ಸೋಕಿದ್ರೆ ಸಾಕು, ಮೈ ಮೇಲೆಲ್ಲ ಕಂಬಳಿ ಹುಳ ಓಡಾಡ್ದಂಗ ಆಗುತ್ತೆ ವಿಕ್ರಮ್ ಗೊಣಗ್ತಾ ಇರ್ತಾನೆ. ಅದೇ ಟೈಮಿಗೆ ಬಾಲ ಓಡ್ಕೊಂಬಂದು ಅದಕ್ಕೆ ಎಮರ್ಜೆನ್ಸಿ ಇದೆ ಅಂತ ಹೇಳ್ತಾ ಇರ್ತಾನೆ. ಅಲ್ಲಿಗೆ ಅಷ್ಟೊತ್ತಿಗೆ ಮುನ್ನ ಬಂದ್ಬಿಟ್ಟು, ಇಬ್ರು ಕಡೆಯಿಂದ ಇವತ್ತೊಂದು ಮುಖ್ಯವಾದ ಕೆಲಸ ಆಗ್ಬೇಕಾಗಿದೆ ಮುನ್ನ ಹೇಳ್ತಾನೆ. ಏನದು ಅಂತ ವೇದ ಕೇಳ್ತಾಳೆ. ಅದು ವೀರ ಮತ್ತೆ ಗುಲಾಬಿ ಹತ್ಕಿ ರೂಮ್ ನ ಡೆಕೋರೇಷನ್ ಮಾಡ್ಬೇಕಿತ್ತು ಅಂತ ಬಾಲ ಹೇಳ್ತಾನೆ. ಅದನ್ನ ನಾವ್ಯಾಕ್ ಮಾಡ್ಬೇಕು ಅಂತ ವಿಕ್ರಮ್ ಕೇಳ್ತಾನೆ. ಅದು ವಿಕ್ರಮಣ್ಣ ಅಂತ ಹೇಳ್ಬಿಟ್ಟು ರಾತ್ರಿ ಆಯ್ತು ಮಲಗೋಣ ಅಂತ ಮುಲಿತಾ ಇರ್ತಾನೆ. ಬಾಲ ಕೂಡ ಎಮ್ಮೋ ಅಂತ ಶುರು ಮಾಡ್ತಾನೆ. ವೇದ, ಏನ್ರು ನಿಮ್ದು ಅಸಹ್ಯ ಅಂತ ಕೇಳ್ತಾಳೆ. ಏನೋ ಇದು ಈ ರೇಂಜಿಗೆ ನುಲಿತಾ ಇದ್ದೀರಾ, ಈ ಕಣ್ಣಿಂದ ನೋಡಕ್ ಆಗ್ತಾ ಇಲ್ಲ ನೀವು ಮಾಡೋ ಅಸಹ್ಯನ ವಿಕ್ರಮ್ ಕೂಡ ಬೈತಾನೆ. ಅದು ವೀರಣ್ಣಂದು ಮತ್ತೆ ಗುಲಾಬಿದು ಫಸ್ಟ್ ನೈಟ್ ಅಲ್ವಾ ಅಂತ ಮುನ್ನ ಹೇಳ್ತಾನೆ. ಓಕೆ ಅಂತ ವಿಕ್ರಮ್ ಕೇಳ್ತಾನೆ. ಹೋಗಿ ಒಂದ್ ಸ್ವಲ್ಪ ರೂಮ್ ನ ಡೆಕೋರೇಷನ್ ಮಾಡಿ ಅಂತ ಬಾಲ ಹೇಳ್ತಾನೆ. ಬೆಳಗ್ಗೆಯಿಂದ ಕಾಲಿಗೆ ಚಕ್ರ ಕಟ್ಕೊಂಡಿರೋ ತರ ಒಂದೇ ಸಮ ಕೆಲಸ ಮಾಡಿದೀವಿ, ಮಾಡಿ ಮುಗಿಸ್ಬಿಡ್ತೀವಿ ಅಂತ ವೇದ ಹೇಳ್ತಾಳೆ. ಬನ್ನಿ ಕೈ ಜೋಡಿಸಿ ಅಂತ ವೇದ ಕರೆದಾಗ, ಅಯ್ಯೋ ಅದಕ್ಕೆ ನಿಮ್ಮೊಬ್ರು ಕೈಲೇ ಆಗಲ್ಲ, ಅಣ್ಣನ್ನು ಕರ್ಕೊಳ್ಳಿ ಮುನ್ನ ಹೇಳ್ತಾನೆ. ಕೈಲಂತೂ ಆಗಲ್ಲಪ್ಪ ಅಂತ ವಿಕ್ರಮ್ ಹೇಳ್ತಾನೆ. ಆಗಲ್ಲ ಮೈ ಬರೋಣ ಅಂತ ವೇದ ಕೇಳ್ತಾಳೆ. ಎಲ್ಲ ಹೇಳಕ್ಕಾಗಲ್ಲ, ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ ವಿಕ್ರಮ್ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಮುನ್ನ, ಯಾಕಣ್ಣ ಅರೇಂಜ್ಮೆಂಟ್ ಎಲ್ಲ ನೋಡಿ ಮನ್ಸಲ್ಲಿ ಜಾರ್ ಬಿಡುತ್ತೇನೋ ಅಂತ ಭಯನಾ ಅಂತ ಕೇಳ್ತಾನೆ. ನನ್ ಮಕ್ಕಳ ಅಂತಾನೆ ವಿಕ್ರಮ್. ಆಗ ವೇದ, ನಾನೊಬ್ಳೇ ರೆಡಿ ಮಾಡ್ತೀನಿ ಬಿಡ್ರೋ. ಅಲ್ಲಿಂದ ವೇದ ಹೋಗ್ ನೋಡ್ತಾಳೆ. ಅದಕ್ಕೆ ನಿಮ್ಮೊಬ್ರು ಕೈಯಿಂದ ಆಗಲ್ಲ, ಒಂದ್ ಕೆಲ್ಸ ಇದೆ, ಹೂ ಹಾಕ್ಬೇಕು, ಡೆಕೋರೇಷನ್ ಎಲ್ಲ ತುಂಬಾ ಇದೆ ಅಂತ ಮುನ್ನ ಹೇಳ್ತಾನೆ. ಆಗ ವಿಕ್ರಮ್ ಎದ್ಬಿಟ್ಟು ಬೈಯೋದಕ್ ಶುರು ಮಾಡ್ತಾನೆ. ವೇದ ಕಿವಿ ಮುಚ್ಕೊಂಡಿರ್ತಾಳೆ. ನಂತರ ಹೋಗೋಣ ಬೇತಾಳ ಅಂತ ವಿಕ್ರಮ್ ಕೇಳ್ತಾನೆ. ಏನೋ ನೀನು ಇಷ್ಟು ಕೆಟ್ಟದಾಗ ಬೈತೀಯ ಅಂತ ವೇದ ಕೇಳ್ತಾಳೆ. ಇಬ್ರು ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೀರಾ, ಟೈಮ್ ಇಲ್ಲ ಬೇಗ ಹೋಗಿ ಅಂತ ಮುನ್ನ ಹೇಳ್ತಾನೆ. ಅಲ್ಲ ನೀನ್ ಇಲ್ಲೇ ಇರು, ನಾನು ಹೋಗಿ ಎಲ್ಲ ನೋಡ್ಕೊಂಡ್ ಬರ್ತೀನಿ ಅಂತ ವಿಕ್ರಮ್ ಹೇಳ್ದಾಗ, ಸುಮ್ನಿರಪ್ಪ ನೀನ್ ಹೋಗಲ್ಲ ಏನ್ ಮಾಡ್ತೀಯಾ, ನಿನಗೇನ್ ಗೊತ್ತು, ಈಗೇನ್ ಬದ್ನೆಕಾಯಿ ಬರುತ್ತೆ ಅಂತ ವೇದ ಹೇಳ್ತಾಳೆ. ಅಯ್ಯೋ ಬದ್ನೆಕಾಯಿ ಮ್ಯಾಟ್ರ್ ಅಲ್ಲ ಇದು ನುಗ್ಗೆಕಾಯಿ ಮ್ಯಾಟ್ರು, ಇವತ್ ನೀನ್ ಹೆಲ್ಪರ್ ಅಷ್ಟೇ, ಅದ್ಕೇನೆ ಮೀಡಿಯೇಟ್ರು ಅಂತ ಬಾಲ ಹೇಳ್ತಾನೆ. ಬೇಗ ಹೋಗಿ ಅಪ್ಪ ಅಂತ ಮುನ್ನ ನುಲಿತಾ ಹೇಳ್ತಾನೆ. ನೀವಿಬ್ರು ಸೈಡ್ ಬಿಡ್ರ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಕಡೆ ಮುನ್ನ ನುಲಿತಾ ಇದ್ರೆ ಕೊನೆಗೂ ಅನ್ಕೊಂಡಿದ್ದ ಕೆಲಸ ಆಯ್ತು ಅಂತ ಬಾಲ ಹೇಳ್ಬಿಟ್ಟು ನಾನು ನುಲಿತಾ ಇರೋದ್ ನೋಡ್ಬಿಟ್ಟು, ಹೇಯ್ ಬಾರೋ ಅಂತ ಹೇಳ್ಬಿಟ್ಟು ಅವರಿಬ್ರು ಅಲ್ಲಿಂದ ಹೋಗ್ತಾರೆ. ಈ ಕಡೆ ರೂಮ್ ಒಳಗ್ ಬಂದ್ಬಿಟ್ಟು ವಿಕ್ರಮ್, ವೇದ
ಏನಿದು ಈ ಥರ ಹೂವನ್ನೆಲ್ಲ ಬಿಟ್ಬಿಟ್ಟಿದ್ದೀರಲ್ಲ, ಚೆನ್ನಾಗಿಲ್ಲ. ನಾನು ಹೇಳಿದ್ರೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೆ ಗೊತ್ತಾ? ಏನು ಗೊತ್ತಪ್ಪ, ನೀನು ಚೆನ್ನಾಗಿ ಮಾಡ್ತೀಯಾ ಅಂತ ವೇದ ಹೇಳಿದಾಗ ರೂಮ್ ಒಳಗಡೆನೆ ಇಬ್ರು ಜಗಳ ಮಾಡ್ತಾ ಇರ್ತಾರೆ. ವೇದ ಹೂ ತೊಗೊಂಡೋಗ್ತಾ ಇರ್ಬೇಕಾದ್ರೆ ವಿಕ್ರಮ್ ಗಟ್ಟಿಯಾಗಿ ಹೇಳಿದಾಗ ಇಬ್ರು ಬ್ಯಾಲೆನ್ಸ್ ತಪ್ಪಿ ಬೆಡ್ ಮೇಲೆ ಬಿದ್ದೋಯ್ತಾರೆ. ಹಾಗೇನೆ ಒಬ್ರಿಗೊಬ್ರು ನೋಡ್ತಾ ಇರ್ತಾರೆ. ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.